ಇಂದು ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ವಿಶ್ವವಿಖ್ಯಾತ ಮೇಲುಕೋಟೆ ಚೆಲುವನಾರಾಯಣ ಹಾಗೂ ಯೋಗ ನರಸಿಂಹಸ್ವಾಮಿ ದೇವಾಲಯದ ಕಳ್ಳತನ ಪ್ರಕರಣಕ್ಕಾಗಿ ವಜ್ರಾಂಗಿ ಆಭರಣದ ಪ್ರಕರಣವು ಮರಿಮಾಚುವ ಸಂದರ್ಭದಲ್ಲೇ ಮತ್ತೊಂದು ವಿಶ್ವವಿಖ್ಯಾತ ದೇವಾಲಯ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಚಿನ್ನ ಬೆಳ್ಳಿ ಸೀಕ್ರೆಟ್ ರೂಮಲ್ಲಿದ್ದಂಥ ದೇವಾಲಯದ ಅರ್ಚಕರ ಬಿಟ್ಟು ಬೇರೆಯವರಿಗೆ ತಿಳಿಯದ ಸಿ ಕ್ಯಾಮ್ರಾವನ್ನೂ ಕೂಡ ಕಳ್ತನ ಮಾಡಿರೋ ಪ್ರಕರಣಕ್ಕೆ ಏನು ಆಡಳಿತ ಮಂಡಳಿಯ CEO ಅವರು ಏನು ಕಂಪ್ಲೇಂಟ್ ಆಧಾರದ ಮೇಲೆ ಇವತ್ತು ಪ್ರಕರಣ ದಾಖಲಾಗಿದೆ. ಇದು ಹಿಂದಿನಿಂದನೂ ನಡ್ಕೊಬರ್ತಿದೆ. ಈ ಕಳ್ಳತನ ಇವತ್ತಿನ ನಾಳೆದಲ್ಲ. ಜನವರಿ 1ನೇ ತಾರೀಕರಂದು ಕಳ್ಳತನ ಮಾಡಿ ಸಿ ಕ್ಯಾಮ್ರಾ ಅವ್ರ ಮೇಲೆ ನೋಟಿಸ್ ಕೊಟ್ಟ ಮೇಲೆ ಯಾಕೆ ಇಲ್ಲಿವರೆಗೆ ಪ್ರಕರಣ ದಾಖಲು ಮಾಡಿಲ್ಲ? ಜನವರಿಯಿಂದ ಜೂನ್ವರೆಗೆ 6 ತಿಂಗಳು ಆ ಕಾಲಾವಕಾಶ ಯಾಕೆ ಕೊಟ್ಟರು? ಅವ್ರಿಗೆ ಎಷ್ಟು ಹಣ ಲೂಟಿ ಮಾಡಿದ್ದಾರೆ? ಯಾರು ಈ ಲೂಟಿ ಹಿಂದೆ ಇರುವಂಥ ವ್ಯಕ್ತಿಗಳ್ಯಾರು? ವಜ್ರಂಗಿ ಆಭರಣದ ಪ್ರಕರಣ COD ತನಿಖೆ ಆಯಿತು, ಇಲ್ಲಿವರೆಗೆ ನ್ಯಾಯ ಬಂದಿಲ್ಲ, ಯಾವುದೇ ಪ್ರಕಟ ಆಗಿಲ್ಲ. CBI ತನಿಖೆ ಅವರು ಆಗಬೇಕು ಅಂತ ಆಗ್ರಹ ಮಾಡಿದ್ವಿ, ಅದನ್ನು CBI ತನಿಖೆ ಕೊಡಲಿಲ್ಲ. COD ತನಿಖೆ ಹಂತದಲ್ಲೇ ಮಾಡ್ತೀವಿ, ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು. ವಜ್ರಂಗಿ ಆಭರಣ ಕಳ್ತನ ಮಾಡಿದಂಥವ್ರ ಮೇಲೆ ಆರೋಪವನ್ನು ಅವ್ರಿಗೆ ಶಿಕ್ಷೆ ಆಗಲಿಲ್ಲ. ನರಸರಾಜ ಭಟ್ ಎಲ್ಲೋದ್ರು? ಆ 350 ಚಿನ್ನಗಳ ಕಳ್ಳತನ ಒಡವೆಗಳು ಎಲ್ಲೋಯ್ತು? ಯಾಕೆ ಅದರ ರೀತಿಯಲ್ಲೇ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲೂ ಕೂಡ ಇಂಥದ ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದೊಂದೇ ದೇವಾಲಯ ಅಲ್ಲ, ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಾಲಯಗಳಲ್ಲೂ ಈ ಥರದ ಕಳ್ಳತನ ನಡೀತಾನೆ ಇರ್ತದೆ. ಕಣ್ಣಿಗೆ ವರದಿಗಳಾಗದೇ ಇರುವಂಥದ್ದು ಎಷ್ಟೋ ನಮ್ಮ ಮುಂದೆ ಇರುತ್ತೆ. ದಯಮಾಡಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, CC ಕ್ಯಾಮ್ರಾವನ್ನು CEO ಅವರು ಇರುವಂಥದ್ದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇರೋದು, ಬೆಟ್ಟದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಒಬ್ಬರು CEOವನ್ನು ಕೊಡಬೇಕನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮೊದಲನೇ ಆಗ್ರಹ ಮಾಡ್ತಾಯಿದ್ದೀನಿ. ಮತ್ತು ಆ ಕಳ್ಳತನ ಆರೋಪ ಹೊತ್ತಿರುವಂಥ ಏನು ಆ ಪ್ರಧಾನ ಅರ್ಚಕರು ಮತ್ತೆ ದೇವರನ್ನು ಮುಟ್ಟಬಾರ್ದು, ಮತ್ತೆ ದೇವಸ್ಥಾನದೊಳಗೆ ಹೋಗಬಾರ್ದು. ಆ ಆರೋಪಿಗಳನ್ನು ಯಾವುದೇ ಕಾರಣಕ್ಕೂ ಮತ್ತೆ ದೇವಸ್ಥಾನದೊಳಗೆ ಬಿಡುವ ಅವಕಾಶವನ್ನು ಮಾಡಬಾರ್ದು ಸರ್ಕಾರ ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಹೊಸದಾಗಿ ಅರ್ಚಕರನ್ನು ನೇಮಕ ಮಾಡಬೇಕು. ನಿಜವಾಗ್ಲೂ ದೇವರನ್ನು ಭಕ್ತರಾಗಿ ಕೆಲಸ ಮಾಡುವಂಥ ಸೇವಕರನ್ನು ಅಲ್ಲಿಗೆ ಅರ್ಚಕರಾಗಿಟ್ಟರೆ ದೇಶಕ್ಕೂ ಸುಭದ್ರ ಆಗ್ತದೆ. ದೇಶದ ಸಂರಕ್ಷಣೆಗಾಗಿ, ಜನರ ಬದುಕಿಗಾಗಿ ಪ್ರಾರ್ಥನೆ ಮಾಡುವ ದೇವಾಲಯಗಳಲ್ಲೇ ಇಂತಹ ಕಳ್ಳತನ ನಡೆದರೆ ಯಾರನ್ನು ನಾವು ಹೋಗಿ ಕೇಳಬೇಕಾಗಿದೆ? ಯಜಮಾನನೇ ಹೋಗಿ ಕಳ್ಳತನ ಮಾಡಿ ಗದ್ದೆ ಮೇದಂಗೆ ಆಗ್ತಾಯಿದೆ. ಇಂತಹ ಸ್ಥಿತಿಲಿರುವಂಥ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಇಂದು ತನಿಖೆಗೆ ತೀವ್ರಗತಿಯಾದಂಥ ಒಂದು ತನಿಖಾ ದಳವನ್ನು ರಚನೆ ಮಾಡಿ CBI ತನಿಖೆ ಕೊಡಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಇಂದು